Hello students. So this semester will be the continuation of whatever we have learnt in the last two semesters under business taxation. So first of all we are going to learn about the deductions which is available to individual SSC, deductions under section 80C to 80U. There are several deductions available. We will learn them one by one. 80C deduction is already done in the previous semesters, so I am not going to discuss that. Today we will look at deduction under section 80D. Now section 80D gives deduction to an individual for medical insurance premium. As we all are aware, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಹೆಚ್ಚಿನ ಜನರು ಅವರ ಹೆಲ್ತ್ನ ಮೇಲೆ ಇನ್ಶೂರೆನ್ಸ್ ಮಾಡಿರ್ತಾರೆ. ಮೆಡಿಕ್ಲೇಮ್ ಅಂತ ಕೂಡ ಇದನ್ನು ಕರೀತಾರೆ. ಈ ರೀತಿ ವರ್ಷಕ್ಕೆ ಒಂದು ಅಮೌಂಟ್, ಯೂಶ್ವಲಿ ಅದು ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಇರ್ತದೆ. ಅದರಿಂದ ವರ್ಷಕ್ಕೆ ಒಂದು ಮೊತ್ತವನ್ನು ಅವರು ಕಟ್ತಾರೆ. ಆ ಒಂದು ಮೊತ್ತವನ್ನು ಕಟ್ಟಿದರೆ ಆ ಒಂದು ವರ್ಷದ ಅವಧಿಯವರೆಗೆ ಅವರಿಗೆ ಯಾವುದೇ ವಿಧವಾದಂಥ ಕಾಯಿಲೆ ಬಂದು ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದರೆ ಆ ಹಾಸ್ಪಿಟಲ್ನ ಖರ್ಚು ಅಥವಾ ಕಾಯಿಲೆಗೆ ಅವರು ಏನು ಖರ್ಚು ಮಾಡಿದ್ದಾರೆ ಅದನ್ನು ಈ ಇನ್ಶೂರೆನ್ಸ್ ಕಂಪನಿಯವರು ಭರಿಸ್ತಾರೆ. ಅದಕ್ಕೆ ಲಿಮಿಟ್ ಇರ್ತದೆ. ಈಗ 1 ಲಕ್ಷದ ಇನ್ಶೂರೆನ್ಸ್ ಮಾಡಿದರೆ ನೀವು 1 ಲಕ್ಷದವರೆಗೆ ಮಾತ್ರ ಕವರ್ ಆಗ್ತದೆ. ಮತ್ತು ಎಲ್ಲ ಡಿಸೀಸ್ಗಳು, ಎಲ್ಲ ಕಾಯಿಲೆಗಳು ಕವರ್ ಆಗೋದಿಲ್ಲ. ಕೆಲವೊಂದು ಕಾಯಿಲೆಗಳು ಮಾತ್ರ ಕವರ್ ಆಗ್ತದೆ. ಅದೆಲ್ಲ ಕೆಲವೊಂದು ಕಂಡೀಷನ್ಸ್ ಇರ್ತದೆ. ಆ ಕಂಡೀಷನ್ಸ್ನ ಪ್ರಕಾರ ಅವರು ನಿಮಗೆ ನೀವು ಖರ್ಚು ಮಾಡಿದಂಥ ಹಣವನ್ನು ರೀಇಂಬರ್ಸ್ ಮಾಡ್ತಾರೆ. ಅಥವಾ ಕೆಲವೊಮ್ಮೆ ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆಗುವಾಗಲೇ ನಿಮ್ಮ ಇನ್ಶೂರೆನ್ಸ್ ನಂಬರನ್ನು ಕೊಟ್ಟರೆ ನೀವು ಹಣ ಕೊಡಬೇಕಾಗಿರುವುದಿಲ್ಲ. ಅದು ಇನ್ಶೂರೆನ್ಸ್ ಕಂಪನಿಯಿಂದಲೇ ಬಿಲ್ ಅವರೇ ಹಾಸ್ಪಿಟಲ್ಸಿಗೆ ಪೇ ಮಾಡ್ತಾರೆ. ಸೊ ಆದ್ದರಿಂದ ಹೆಚ್ಚಿನ ಜನರು ಈ ಇನ್ಶೂರೆನ್ಸನ್ನು ತಗೊಳ್ಳೋದ್ರಿಂದ, ಮತ್ತು ಇದು ತಗೊಳ್ಳೋದು ಒಳ್ಳೆಯದು, ಟು ಬಿ ಆನ್ ದ ಸೇಫರ್ ಸೈಡ್. ನಮಗೆ ಒಮ್ಮೆಲೆ ಯಾವುದಾದ್ರು ಕಾಯಿಲೆ ಬಂದು ದೊಡ್ಡ ಮೊತ್ತದ ಖರ್ಚಾಗುವಾಗ ನಮಗೆ ಅದು ಕಷ್ಟ ಅನ್ನಿಸ್ಬೋದು ಆ ಖರ್ಚನ್ನು ಭರಿಸಲಿಕ್ಕೆ. ಸೊ ಟು ಎನ್ಕರೇಜ್ ದ ಇಂಡಿವಿಜುವಲ್ಸ್ ಟು ಟೇಕ್ ದಿಸ್ ಹೆಲ್ತ್ ಇನ್ಶೂರೆನ್ಸ್, ಗೌರ್ಮೆಂಟ್ ಇಸ್ ಗಿವಿಂಗ್ ಡಿಡಕ್ಷನ್ ಟು ಇಂಡಿವಿಜುವಲ್ಸ್ ಆನ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ದೆಮ್. ಈಗ ಇದರಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಇದರಲ್ಲಿ 3 ಸೆಕ್ಷನ್ಸ್ ಅಥವಾ 3 ರೀತಿಯಾದಂಥ ಡಿಡಕ್ಷನ್ಸ್ಗಳು ಲಭ್ಯವಿದೆ. ಮೊದಲನೇದಾಗಿ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಫಾರ್ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ. ಇಲ್ಲಿ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ ಅಂದರೆ ಆ ಇಂಡಿವಿಜುವಲ್ SSC ಯಾರು ಇರ್ತಾರೆ ಅವರು, ಮತ್ತು ಅವರ ಸ್ಪೌಸ್ ಮತ್ತು ಡಿಪೆಂಡೆಂಟ್ ಚಿಲ್ಡ್ರನ್. ಸೊ ಫ್ಯಾಮಿಲಿ ಅಂದರೆ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ ಅಂದರೆ ದ SSC, ಹಿಸ್ ಸ್ಪೌಸ್ ಗಂಡ ಅಥವಾ ಹೆಂಡತಿ, ಮತ್ತು ಅವರ ಡಿಪೆಂಡೆಂಟ್ ಮಕ್ಕಳು, ಯಾವ ಮಕ್ಕಳು ಅವರ ಜೊತೆಗೆ ವಾಸಿಸ್ತಾ ಇದ್ದಾರೆ ಅಂಥವರ ಮೇಲಿನ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ಇದರಲ್ಲಿ ಬರ್ತದೆ. ಈಗ ಮ್ಯಾಕ್ಸಿಮಮ್ ಲಿಮಿಟ್ ಫಾರ್ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ ಅಂದರೆ ಅವರ ಸ್ವಂತ ಮತ್ತು ಫ್ಯಾಮಿಲಿಗೆ ಒಟ್ಟಿಗೆ ಅವರಿಗೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಡಿಡಕ್ಷನ್ ತಗೊಳ್ಬೋದು, ₹25,000. ಇನ್ ಕೇಸ್ ಈಗ ಅದರಲ್ಲಿ ಗಂಡ ಅಥವಾ ಹೆಂಡತಿ ಸೀನಿಯರ್ ಸಿಟಿಸನ್ ಆಗಿದ್ದ ಪಕ್ಷದಲ್ಲಿ, ಅಂದರೆ 60 ಇಯರ್ಸ್ನ ಎಬವ್ ಅವರು ಏಜ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ₹50,000 ಡಿಡಕ್ಷನ್ ಅವರಿಗೆ ಸಿಗ್ತದೆ. ಐ ರಿಪೀಟ್, ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಅಂಡರ್ 80D. ಸೆಲ್ಫ್ ಆ್ಯಂಡ್ ಫ್ಯಾಮಿಲಿಗೆ ಸಪ್ರೇಟಾಗಿ ಒಂದು ಡಿಡಕ್ಷನ್ ಸಿಗ್ತದೆ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು, 25,000. ಆದರೆ ಸೀನಿಯರ್ ಸಿಟಿಸನ್ ಯಾರಾದರೂ ಒಬ್ಬರಿದ್ದರೆ, ಅಂದರೆ ಗಂಡ ಅಥವಾ ಹೆಂಡತಿ ಸೀನಿಯರ್ ಸಿಟಿಸನ್ ಇದ್ದರೆ ಆಗ ಮ್ಯಾಕ್ಸಿಮಮ್ ಲಿಮಿಟ್ ವಿಲ್ ಬಿ 50,000. ಈಗ ಇನ್ ಅಡಿಷನ್ ಟು ದಿಸ್, ಇದು ಒಂದು ಪಾರ್ಟ್, ಫಸ್ಟ್ ಪಾರ್ಟ್ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ. ಇನ್ ಅಡಿಷನ್ ಟು ದ್ಯಾಟ್ ಯು ಕ್ಯಾನ್ ಆಲ್ಸೋ ಅವೈಲ್ ಡಿಡಕ್ಷನ್ ಫಾರ್ ಇನ್ಶೂರೆನ್ಸ್, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ದ ಹೆಲ್ತ್ ಆಫ್ ಪೇರೆಂಟ್ಸ್. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ 80D. ಸೊ 80Dಯಲ್ಲಿ ಅವರ ಕುಟುಂಬ ಅಲ್ಲದೆ ಅವರ ತಂದೆ ತಾಯಿಗಳ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದಂಥ ಪಕ್ಷದಲ್ಲಿ ಅದಕ್ಕೆ ಎಕ್ಸ್ಟ್ರಾ ಡಿಡಕ್ಷನ್ ಸಿಗ್ತದೆ. ಸೊ ಇಲ್ಲಿಯೂ ಕೂಡ ಮ್ಯಾಕ್ಸಿಮಮ್ 25,000 ಡಿಡಕ್ಷನ್, ಅವರು ಪೇರೆಂಟ್ಸ್ನ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದಕ್ಕೆ ಮ್ಯಾಕ್ಸಿಮಮ್ 25,000 ಡಿಡಕ್ಷನ್ ತಗೊಳ್ಬೋದು. ಅವರ ಪೇರೆಂಟ್ಸಲ್ಲಿ ಯಾರಾದರೂ ಒಬ್ಬರು ಸೀನಿಯರ್ ಸಿಟಿಸನ್ ಆದರೆ, ತಂದೆ ಅಥವಾ ತಾಯಿ ಸೀನಿಯರ್ ಸಿಟಿಸನ್ ಆಗಿದ್ದರೆ, ಅಂದರೆ 60 ಇಯರ್ಸ್ ಆ್ಯಂಡ್ ಅಬವ್ ಇದ್ದರೆ ಆಗ ಅವರ ಮ್ಯಾಕ್ಸಿಮಮ್ ಲಿಮಿಟ್ ವಿಲ್ ಬಿಕಮ್ ₹50,000. ಓಕೆ, ಸೊ ಇದರಲ್ಲಿ ತಂದೆ ತಾಯಿಗಳು ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದ್ದರೂ ಆಗದೇ ಇದ್ದರೂ ಕೂಡ ಈ ಡಿಡಕ್ಷನನ್ನು ಅವರು ಎಕ್ಸ್ಟ್ರಾ
ತೆಗೆದುಕೊಳ್ಬೋದು. ಸೊ ಐ ರಿಪೀಟ್, ಸೆಲ್ಫ್ ಮತ್ತು ಫ್ಯಾಮಿಲಿಗೆ 25,000. ಈಗ ಸೆಲ್ಫ್ ಮತ್ತು ಫ್ಯಾಮಿಲಿಯಲ್ಲಿ ಯಾರಾದ್ರು ಸೀನಿಯರ್ ಸಿಟಿಸನ್, ಗಂಡ ಹೆಂಡತಿಯಲ್ಲಿ ಯಾರಾದ್ರು ಸೀನಿಯರ್ ಸಿಟಿಸನ್ ಇದ್ದರೆ ಲಿಮಿಟ್ ವಿಲ್ ಗೋ ಅಪ್ ಟು 50,000 ಪ್ಲಸ್ ಪೇರೆಂಟ್ಸಿಗೆ 25,000. ಅಗೇನ್ ಪೇರೆಂಟ್ಸಲ್ಲಿ ಯಾರಾದರೂ ಸೀನಿಯರ್ ಸಿಟಿಸನ್ ಇದ್ದರೆ ಆ ಲಿಮಿಟ್ 25,000ನ ಬದಲು 50,000 ಆಗ್ತದೆ. ಇದು ಎರಡನ್ನು ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಡಿಡಕ್ಷನ್ ತಗೊಳ್ಬೋದು 80D ಸೆಕ್ಷನಲ್ಲಿ. ದಟ್ ಈಸ್ ಫಾರ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್. ಅಂದರೆ ಕೆಲವೊಂದು ಇಂಡಿವಿಜುವಲ್ಸಿಗೆ ಏನು ಅಭ್ಯಾಸ ಇರ್ತದೆ ಅಂದರೆ ಅವರು ವರ್ಷದಲ್ಲಿ ಒಂದು ಸಲ ಅಥವಾ 6 ತಿಂಗಳಿಗೆ ಒಂದು ಸಲ ಅವರು ಹಾಸ್ಪಿಟಲ್ಗೆ ಹೋಗಿ ಒಂದು ಫುಲ್ ಚೆಕಪ್ ಮಾಡ್ತಾರೆ. ಅದನ್ನು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತ ಕರೀತಾರೆ. ಅಂದರೆ ಒಂದು ಜನರಲ್ ಚೆಕಪ್ ಮಾಡೋದು, ನಿಮ್ಮ ದೇಹದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಎನ್ಶೋರ್ ಮಾಡಲಿಕ್ಕೆ. ಅಂಥ ಚೆಕಪ್ಗಳಿಗೆ ಕೂಡ ಡಿಡಕ್ಷನ್ ಇದೆ. ಆದರೆ ಅಂಥ ಚೆಕಪ್ಪಿಗೆ ಇರುವಂಥ ಮ್ಯಾಕ್ಸಿಮಮ್ ಡಿಡಕ್ಷನ್ ಇಸ್ 5,000. ಸೊ ಮ್ಯಾಕ್ಸಿಮಮ್ 5,000 ಮಾತ್ರ ಡಿಡಕ್ಷನ್ ನೀವು ತೆಗೆದುಕೊಳ್ಬೋದು. ದಟ್ ಈಸ್ ಒನ್ ಪಾಯಿಂಟ್. ದ ಸೆಕೆಂಡ್ ಪಾಯಿಂಟ್ ವಿಚ್ ಯು ಶುಡ್ ನೋಟಿಸ್, ಈ 5,000 ಎಕ್ಸ್ಟ್ರಾ ಅಲ್ಲ. Like for self and family there is 25,000. For parents there is 25,000. ಈ 25,000ನ ಒಳಗಡೆ ಅವರು 5,000ಅನ್ನು ತೋರಿಸ್ಬೋದು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಪಿಗೆ. ಫಾರ್ ಎಕ್ಸಾಂಪಲ್, ಈಗ ನಾನು 10,000 ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ಟಿದ್ದೇನೆ. ನನಗೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಇದೆ? 25,000. ಸೊ ಎಕ್ಸ್ಟ್ರಾ 5,000 ನಾನು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಮಾಡಿದರೆ ಎಕ್ಸ್ಟ್ರಾ 5,000 ತೋರಿಸ್ಬೋದು. ಸೊ ನನ್ನ ಲಿಮಿಟ್ ವಿಲ್ ಬಿ 15,000. ಇಟ್ ಕಮ್ಸ್ ವಿದಿನ್ ದ ಮ್ಯಾಕ್ಸಿಮಮ್ ಲಿಮಿಟ್. ಸೊ ಲೈಕ್ ದಟ್ ಇಟ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದ ಮ್ಯಾಕ್ಸಿಮಮ್ ಲಿಮಿಟ್. ಅದು 25,000 ಆಗಿರ್ಬೋದು. ಸೀನಿಯರ್ ಸಿಟಿಸನ್ ಆದರೆ ಮ್ಯಾಕ್ಸಿಮಮ್ ಲಿಮಿಟ್ 50,000 ಇರ್ತದೆ. ಆ ಲಿಮಿಟ್ನ ಒಳಗಡೆ ಮ್ಯಾಕ್ಸಿಮಮ್ 5,000 ರುಪೀಸನ್ನು ಅವರು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಪಿಗೆ ಬಳಸಿಕೊಳ್ಬೋದು. ಅಂದರೆ ಈಗ 2,000 ರುಪೀಸ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಪಿಗೆ ಬಳಸಿಕೊಂಡಿದ್ರೆ ಅದನ್ನು ಇನ್ಕ್ಲೂಡ್ ಮಾಡ್ಬೋದು. 7,000 ನೀವು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಪಿಗೆ ಮಾಡಿದರೆ ನಿಮಗೆ ಎಷ್ಟು ಉಪಯೋಗಿಸ್ಬೋದು? ಓನ್ಲಿ 5,000. ಸೊ ಹಿಯರ್ 2 more ಪಾಯಿಂಟ್ಸ್ ಯು ನೀಡ್ ಟು ನೋಟ್. ಒಂದು ಏನಂದರೆ, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಕ್ಯಾಶಲ್ಲಿ ಕಟ್ಟಿದರೆ, ಹಣದ ರೂಪದಲ್ಲಿ ಅಂದರೆ ಹಣವೇ ಕೊಟ್ಟಿದ್ದರೆ ಡಿಡಕ್ಷನ್ ಸಿಕ್ಕುವುದಿಲ್ಲ. 80Dಯಲ್ಲಿ ಡಿಡಕ್ಷನ್ ಕ್ಲೇಮ್ ಮಾಡಬೇಕಾದ್ರೆ ಅವರು ಚೆಕ್ ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಅವರು ಪೇ ಮಾಡಿರಬೇಕು ಇನ್ಶೂರೆನ್ಸ್ ಪ್ರೀಮಿಯಮನ್ನು. ಹಣದ ರೂಪದಲ್ಲಿ ಕೊಟ್ಟಿದ್ದರೆ ಅದಕ್ಕೆ ಡಿಡಕ್ಷನ್ ಸಿಕ್ಕುವುದಿಲ್ಲ. ಅದು ವಿದಿನ್ ದ ಲಿಮಿಟ್ ಇರ್ಬೋದು, ವಿದಿನ್ 25,000 ಅಥವಾ ವಿದಿನ್ 50,000 ಇದ್ದರೂ ಕೂಡ ಡಿಡಕ್ಷನ್ ಕೊಡಲಿಕ್ಕೆ ಇಲ್ಲ. ಆದರೆ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಪಿಗೆ ಅವರು ಏನು ಖರ್ಚು ಮಾಡ್ತಾರೆ ಅದನ್ನು ಹಣದ ರೂಪದಲ್ಲಿ ಕೊಟ್ಟರೂ ಕೂಡ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಶುಡ್ ಬಿ ಪೇಡ್ ಇನ್ ಅದರ್ ಮೋಡ್ಸ್ ಅದರ್ ದ್ಯಾನ್ ಕ್ಯಾಶ್, but preventive health checkup can be paid in cash. Now here I have 2 questions, simple questions. We will solve and try to understand it clearly. Mr. X paid health insurance premium on his health rupees 20,000 and his spouse rupees 15,000 during the year 1920. He also paid health insurance premium of rupees 45,000 on his father's health, who is a senior citizen. First question, compute the amount of deduction under section 80D. Second question, compute the amount of deduction if Mr. X is a senior citizen. Now one thing all of you have to remember is, ಏಜ್ ಕೊಡೋದ್ರೆ ಅಥವಾ ಸೀನಿಯರ್ ಸಿಟಿಸನ್ ಅಂತ ಪರ್ಟಿಕ್ಯುಲರ್ಲಿ ಕೊಡೋದ್ರೆ ನಾವು ಅವರನ್ನು ಬಿಲೋ 60 years ಅಂತವೇ ಎಸ್ಯೂಮ್ ಮಾಡಬೇಕು. ಸೊ ಇಲ್ಲಿ ಬರೀ ಮಿಸ್ಟರ್ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಅವರು ಸೀನಿಯರ್ ಸಿಟಿಸನ್ನ ಅಥವಾ ಅವರ ಏಜ್ ಎಷ್ಟು ಅಂತ ಮೆನ್ಷನ್ ಮಾಡಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಸೀನಿಯರ್ ಸಿಟಿಸನ್ ಅಲ್ಲ, ಪರ್ಸನ್ ಬಿಲೋ 60 years ಅಂತ ನಾವು ಎಸ್ಯೂಮ್ ಮಾಡಬೇಕು. ಸೊ ಮಿಸ್ಟರ್ ಎಕ್ಸ್ ಪೇಡ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಹಿಸ್ ಹೆಲ್ತ್ ಅಂದರೆ ಅವನ ಸೆಲ್ಫ್ 20,000 ಆ್ಯಂಡ್ ಹಿಸ್ ಸ್ಪೌಸ್ 15,000. ಓಕೆ, ಸೊ ಇದು ಸೆಲ್ಫ್ ಮತ್ತು ಫ್ಯಾಮಿಲಿಯಲ್ಲಿ ಬರುವಂಥದ್ದು. ಹಿ ಆಲ್ಸೋ ಪೇಡ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆಫ್ 45,000 ಆನ್ ಹಿಸ್ ಫಾದರ್ಸ್ ಹೆಲ್ತ್, ಪೇರೆಂಟ್ಸ್, ಅವನ ಪೇರೆಂಟ್ಸಿಗೆ, ಫಾದರ್, ಸೊ ಅವನ ಪೇರೆಂಟ್ಸಿಗೆ ಕಟ್ಟಿದಂಥದ್ದು 45,000 ಮತ್ತು ಅವನ ಪೇರೆಂಟ್ ಅದು ಸೀನಿಯರ್ ಸಿಟಿಸನ್ ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟಿಗೆ ನಾವು 80Dಯಲ್ಲಿ ಎಷ್ಟು ಡಿಡಕ್ಷನ್ ಅವನಿಗೆ ಸಿಗ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ 2 ಪಾರ್ಟ್ಸ್ ಉಂಟು, ನಾನು ನಿಮಗೆ ಆಲ್ರೆಡಿ ಹೇಳಿದಾಗೆ. ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ. ಈಗ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರು ಬರ್ತಾರೆ, ಅವನು ಮತ್ತು ಅವನ ಹೆಂಡತಿ, ಅಷ್ಟೇ ಇನ್ಫಾರ್ಮೇಷನ್ ನಮಗೆ ಉಂಟು. ಸೊ ಅವನ ಹೆಲ್ತ್ ಮೇಲೆ ಅವನು 20,000 ಕಟ್ಟಿದ್ದಾನೆ, ಅವನ ಹೆಂಡತಿಯ ಹೆಲ್ತ್ ಮೇಲೆ 15,000 ಕಟ್ಟಿದ್ದಾನೆ. ಸೊ ಟೋಟಲ್ ಎಷ್ಟು ಕಟ್ಟಿದ್ದಾನೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ? 35,000. ಆದರೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಸೆಲ್ಫ್ ಆ್ಯಂಡ್ ಫ್ಯಾಮಿಲಿಗೆ? 25,000. ಅವನು ಸೀನಿಯರ್ ಸಿಟಿಸನ್ ಆದರೆ ಮ್ಯಾಕ್ಸಿಮಮ್ ಲಿಮಿಟ್ ಇಸ್ 50,000. ಆದರೆ ಇಲ್ಲಿ ಅವನು ಸೀನಿಯರ್ ಸಿಟಿಸನ್ ಅಂತ ಹೇಳಲಿಲ್ಲ, ಆದ್ದರಿಂದ ನಾವು ಅವನಿಗೆ 50,000 ಡಿಡಕ್ಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಕೊಡಬೇಕಾದದ್ದು ಮ್ಯಾಕ್ಸಿಮಮ್ 25,000. ಅದರಿಂದ ಅವನು 35,000 ಕಟ್ಟಿದ್ರೂ ಸಹಿತ ನಮಗೆ ಎಷ್ಟು ಕೊಡ್ಬೋದು ಡಿಡಕ್ಷನ್? ಓನ್ಲಿ 25,000. ಪ್ಲಸ್ ದ ಸೆಕೆಂಡ್ ಪಾರ್ಟ್, ಅವನ ಪೇರೆಂಟ್ಸಿಗೆ ಕಟ್ಟಿದ್ದಕ್ಕೆ ಅವನಿಗೆ ಎಕ್ಸ್ಟ್ರಾ ಡಿಡಕ್ಷನ್ ಸಿಗಬೇಕು. ಸೊ ಅವನ ತಂದೆಗೆ ಕಟ್ಟಿದ್ದಾನೆ ಎಷ್ಟು? 45,000. ಮತ್ತು ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅವನ ತಂದೆ ಸೀನಿಯರ್ ಸಿಟಿಸನ್ ಅಂತ. ಸೊ ಪೇರೆಂಟ್ಸಿಗೆ ಅವರು ಸೀನಿಯರ್ ಸಿಟಿಸನ್ ಆದರೆ ಮ್ಯಾಕ್ಸಿಮಮ್ ಲಿಮಿಟ್ ಇಸ್ 50,000. ಇಲ್ಲಿ ಅವನು ಎಷ್ಟು ಕಟ್ಟಿದ್ದಾನೆ? 45,000. ಅವನು ಕಟ್ಟಿದಂಥದ್ದು ಮ್ಯಾಕ್ಸಿಮಮ್ ಲಿಮಿಟಿಗಿಂತ ಕಡಿಮೆ ಇರೋದ್ರಿಂದ ನಾವು 45,000 ಡಿಡಕ್ಷನನ್ನು ಕೊಡಬೇಕು. ಸೊ ಟೋಟಲ್ ಅವನಿಗೆ ಎಷ್ಟು ಹಾಗಾದರೆ ಸಿಗ್ತದೆ 80Dಯಲ್ಲಿ ಡಿಡಕ್ಷನ್? 25,000 ಫಾರ್ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ, 45,000 ಫಾರ್ parents. So together his total deduction under section 80D will be 70,000. I have one more question. So here in question B ಏನು ಹೇಳಿದ್ದಾರೆ? ಇಫ್ ಮಿಸ್ಟರ್ ಎಕ್ಸ್ ಇಸ್ ಎ ಸೀನಿಯರ್ ಸಿಟಿಸನ್ ಆಗ ಅವನಿಗೆ ಎಷ್ಟು ಡಿಡಕ್ಷನ್ ಸಿಗ್ತದೆ ಅಂತ ಕೇಳಿದ್ದಾರೆ. ಸೊ ಸೀನಿಯರ್ ಸಿಟಿಸನ್ ಆದರೆ ಸೇಮ್ ಥಿಂಗ್, ಅವನ ಹೆಲ್ತ್ ಮತ್ತು ಅವನ ಹೆಂಡತಿಯ ಹೆಲ್ತ್ ಮೇಲೆ ಟೋಟಲ್ ಎಷ್ಟು ಕಟ್ಟಿದ್ದಾನೆ? 35,000. ಅವರಲ್ಲಿ ಯಾರಾದರೂ ಒಬ್ಬರು ಸೀನಿಯರ್ ಸಿಟಿಸನ್ ಆದರೆ ಅವನಿಗೆ ಮ್ಯಾಕ್ಸಿಮಮ್ ಎಷ್ಟು ಡಿಡಕ್ಷನ್ ಕೊಡ್ಬೋದು? 50,000. ಆದ್ದರಿಂದ ಅವನು ಸೀನಿಯರ್ ಸಿಟಿಸನ್ ಆದರೆ ಅವನು ಕಟ್ಟಿದಂಥ ಹಣ 35,000 ಅವನಿಗೆ ಫುಲ್ ಡಿಡಕ್ಷನ್. ಯಾಕಂದರೆ 50,000 ತನಕ ನಾವು ಅವನಿಗೆ ಡಿಡಕ್ಷನ್ ಕೊಡ್ಬೋದು, ಯಾಕಂದರೆ ಅವನು ಸೀನಿಯರ್ ಸಿಟಿಸನ್ ಅಂತ ಕೊಟ್ಟಿದ್ದಾರೆ ಕ್ವೆಶ್ಚನ್ ಬಿಯಲ್ಲಿ. ಆದ್ದರಿಂದ ಅವನು 35,000 ಕಟ್ಟಿದ್ದು ಫುಲ್ ಡಿಡಕ್ಷನ್ ಸಿಗ್ತದೆ. ಪೇರೆಂಟ್ಸಿಗೆ ಆ್ಯಸ್ ಇಟ್ ಈಸ್ ಅವರು ಸೀನಿಯರ್ ಸಿಟಿಸನ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಅವರಿಗೆ 45,000. ಆಗ ಇಲ್ಲಿ ಅವನು ಸೀನಿಯರ್ ಸಿಟಿಸನ್ ಆದರೆ ಅವನಿಗೆ 80,000 ಡಿಡಕ್ಷನ್ ಸಿಗ್ತದೆ, ಅಂದರೆ 10,000 ಎಕ್ಸ್ಟ್ರಾ ಡಿಡಕ್ಷನ್ ಸಿಗ್ತದೆ ಅವನಿಗೆ. ಇನ್ನೊಂದು ಕ್ವೆಶ್ಚನ್ ಉಂಟು, ಲೆಟ್ಸ್ ಗೋ ಥ್ರೂ. ಮಿಸಸ್ ವೈ ಪೇಡ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಹರ್ ಹೆಲ್ತ್ ₹17,000 and also incurred expenses on preventive health checkup up to ₹8,000. Compute the amount eligible for deduction under section 80D. So Mrs. Y again ಏಜ್ ಕೊಡಲಿಲ್ಲ, ಅವರು ಸೀನಿಯರ್ ಸಿಟಿಸನ್ ಅಂತ ಕೂಡ ಹೇಳಲಿಲ್ಲ, ಅದರಿಂದ ನಾವು ಅವರು ಬಿಲೋ 60 years ಅಂತ ಎಸ್ಯೂಮ್ ಮಾಡಬೇಕು. ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಹರ್ ಹೆಲ್ತ್ ಅಂದರೆ ಅವಳ ಹೆಲ್ತ್ ಮೇಲೆ ಶಿ ಹ್ಯಾಸ್ ಪೇಡ್ 17,000. ಅಂದರೆ ಇದು ಫಸ್ಟ್ ಪಾರ್ಟಲ್ಲಿ ಬರ್ತದೆ, ಸೆಲ್ಫ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಬರ್ತದೆ. ಸೆಲ್ಫ್ ಆ್ಯಂಡ್ ಫ್ಯಾಮಿಲಿಗೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು? 25,000. ಈಗ ಆ್ಯಂಡ್ ಆಲ್ಸೋ ಇನ್ಕರ್ಡ್ ಎಕ್ಸ್ಪೆನ್ಸಸ್ ಆನ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್. ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಪಿಗೆ ಅವರು ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಉಪಯೋಗಿಸ್ಬೋದು ಅಥವಾ ನಾವು ಎಷ್ಟು ಡಿಡಕ್ಷನ್ ಕೊಡ್ಬೋದು? 5,000. ಈಗ ಅವಳೆಷ್ಟು ಖರ್ಚು ಮಾಡಿದ್ದಾಳೆ? 8,000. ನಾವು 8,000 ಡಿಡಕ್ಷನ್ ಕೊಡ್ಬೋದಾ? ಇಲ್ಲ, ಯಾಕಂದರೆ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಪಿಗೆ ದೆರ್ ಇಸ್ ಅ ಮ್ಯಾಕ್ಸಿಮಮ್ ಲಿಮಿಟ್, ಮ್ಯಾಕ್ಸಿಮಮ್ ₹5,000. ಆದ್ದರಿಂದ 17,000 ಪ್ಲಸ್ 5,000 ಟೋಟಲ್ ವಿಲ್ ಬಿ 22,000. ಡಸ್ ಇಟ್ ಕಮ್ ಬಿಲೋ ದ ಮ್ಯಾಕ್ಸಿಮಮ್ ಲಿಮಿಟ್? ಅವಳಿಗಿರುವಂಥ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು 80Dಯಲ್ಲಿ ಆನ್ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ? ಏಜ್ ಕೊಡದ ಕಾರಣ ದ ಮ್ಯಾಕ್ಸಿಮಮ್ ಲಿಮಿಟ್ ಇಸ್ 25,000. ಅದರಿಂದ ಅವಳ ಪ್ರೀಮಿಯಂ ಮತ್ತು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಪಿಗೆ 5,000 ತಗೊಂಡ್ರೂ ಕೂಡ ಟೋಟಲ್ 22,000 ಬರ್ತದೆ, 25,000ನ ಒಳಗಡೆ ಬರ್ತದೆ. ಆದ್ದರಿಂದ ಇಷ್ಟನ್ನು ಕೂಡ ಅವಳು ಡಿಡಕ್ಷನ್ ಅಂತ ತಗೊಳ್ಬೋದು. ಆದರೆ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಪಿಗೆ ಎಕ್ಸ್ಟ್ರಾ 3,000 ನಾವು ಕೊಡಲಿಕ್ಕಿಲ್ಲ. ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಪಿಗೆ ಮ್ಯಾಕ್ಸಿಮಮ್ ಅಮೌಂಟ್ ಇಸ್ 5,000. So I hope you have understood this concept clearly. Read once again and also write down the notes. These questions you just copy down in your notes. Thank you, students.